ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಆತ ನಿವೃತ್ತ ಪೊಲೀಸ್ ಅಧಿಕಾರಿ, ಆದರೆ ಸರ್ಕಾರಿ ಭೂಮಿಗೆ ಕನ್ನ ಹಾಕಿದ್ದ. ಅಷ್ಟೇ ಅಲ್ಲ, ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದ ಭೂಮಿಯಲ್ಲೇ ನಾನಾ ದಂಧೆ ಶುರು ಮಾಡಿದ್ದ. ಇವತ್ತು ಇವನ ಅಕ್ರಮ ಸಾಮ್ರಾಜ್ಯಕ್ಕೆ ದಾಳಿ ಇಟ್ಟ ತಹಶೀಲ್ದಾರ್ ಅಕ್ಷರಶಃ ಶಾಕ್ ಆಗಿದ್ರು. ನಿವೃತ್ತ ಪೊಲೀಸ್ ಅಧಿಕಾರಿಯಿಂದ ಭಾರೀ ಗೋಲ್ಮಾಲ್. ಸರ್ಕಾರಿ ಭೂಮಿ ಕಬಳಿಸಿ ಗುಟ್ಕಾ ಸ್ಪಿರಿಟ್ ದಂಧೆ. ದಾಳಿಗೆ ಬಂದ ತಹಶೀಲ್ದಾರ್ಗೆ ಶಾಕ್ ಮೇಲೆ ಶಾಕ್. ಒಂದ್ ಕಡೆ ಶೆಡ್ಗಳನ್ನು ತೆರವುಗೊಳಿಸ್ತಿರೋ ಜೆಸಿಬಿಗಳು, ಮತ್ತೊಂದು ಕಡೆ ಗುಟ್ಕಾ, ಪಾನ್ ಮಸಾಲ, ಸ್ಪಿರಿಟ್ ಮೂಟೆಗಳು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಡಿಷನಲ್ ಎಸ್ಪಿ ಆಗಿದ್ದ ಕೃಷ್ಣಪ್ಪ ಕಬಳಿಸಿದ್ದ ಸರ್ಕಾರಿ ಭೂಮಿ ತೆರವುಗೊಳಿಸುತ್ತಿದ್ದ ವೇಳೆ ಈ ಭಾರೀ ದಂಧೆ ಬಯಲಾಗಿದೆ. ಅಂದಹಾಗೆ ನೆಲಮಂಗಲ ಪಟ್ಟಣದ ಸರ್ವೆ ನಂಬರ್ 202ರಲ್ಲಿ ಕೃಷ್ಣಪ್ಪ 1 ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ. ಅಲ್ಲಿ ನಿವೇಶನಗಳನ್ನ ಮಾಡಿ ವಾಹನ ನಿಲ್ಲಿಸಲು ಪಾರ್ಕಿಂಗ್ ಸ್ಥಳವನ್ನಾಗಿ ಶೆಡ್ಗಳನ್ನ ನಿರ್ಮಿಸಿಕೊಂಡಿದ್ದ. ಈ ಅಕ್ರಮದ ಬಗ್ಗೆ ಮಾಹಿತಿ ತಿಳಿದ ನೆಲಮಂಗಲ ತಹಶೀಲ್ದಾರ್ ರಾಜೇಂದ್ರ ಇವತ್ತು ಈ ಜಾಗದಲ್ಲಿದ್ದ ಶೆಡ್ಗಳನ್ನ ತೆರವುಗೊಳಿಸಲು ಮುಂದಾದರು. ಈ ಸಂದರ್ಭ ಶೆಡ್ಗಳಲ್ಲಿ ನಕಲಿ ಗುಟ್ಕಾ, ಪಾನ್ ಮಸಾಲ ಮತ್ತು ಸ್ಪಿರಿಟ್ ಅನ್ನ ಸಂಗ್ರಹಿಸಿರೋ ದಂಧೆ ಬಯಲಾಗಿದೆ. ಆದ್ರೆ ಈ ಬಗ್ಗೆ ಕೇಳಿದ್ರೆ ಸಾಹೇಬ್ರು ಹೇಳೋದೇ ಬೇರೆ. ನಮಗೆ ಒತ್ತುವರಿ ಮಾಡಬೇಕಾದ ಪ್ರಮೇಯ ಇಲ್ಲ. ನನ್ನ ಭೂಮಿ, ನನ್ನ ಮಗಳಿಗೆ ಸರ್ಕಾರ 12 ಗುಂಟೆ ಭೂಮಿಯನ್ನು ಮಂಜೂರು ಮಾಡಿದೆ. ಆ ಕಾಂಪೌಂಡ್ ಆಗೋ ಟೈಮ್ನಾಗೆ ಇದೇ ಸರ್ಕಾರಿ ಅಧಿಕಾರಿಗಳು ಕರ್ಕೊಂಬಂದು ಗುರುತು ಮಾಡಿಸ್ಕೊಂಡು ಬಂಡೆ ತೋರಿಸ್ಕೊಂಡು ಬಂಡೆ ಹೊಡಿಬೇಕಾದ ಟೈಮ್ನಲ್ಲಿ ತಹಸೀಲ್ದಾರ್ ಬಂದು ನೋಡ್ಕೊಂಡೋಗಿ ಆಯ್ತು ಮಾಡಿ ಅಂತ ಹೇಳಿದ್ರು. ಹಿಂದಿನ ತಹಸೀಲ್ದಾರ್ ಸ್ಪಿರಿಟ್ ದಂಧೆ ಬಯಲಾಗಿದ್ದೇ ತಡ ನಿವೃತ್ತ ಅಧಿಕಾರಿ ಕೃಷ್ಣಪ್ಪನಿಗೆ ಮೈಯಲ್ಲಿ ಚೇಳು ಬಿಟ್ಟುಕೊಂಡಂತಾಯ್ತು. ತಮ್ಮ ವಕೀಲನೊಂದಿಗೆ ಸೇರಿಕೊಂಡು ತಹಸೀಲ್ದಾರ್ ವಿರುದ್ಧವೇ ಕೂಗಾಡಿದ್ರು. ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ಆದ್ರೆ ಇವರ ದಬ್ಬಾಳಿಕೆಗೆ ಬಗ್ಗದ ತಹಶೀಲ್ದಾರ್ ನಕಲಿ ಗುಟ್ಕಾ ಮತ್ತು ಸ್ಪಿರಿಟ್ ವಶಪಡಿಸಿಕೊಂಡು ಕೇಸ್ ದಾಖಲಿಸಿದ್ದಾರೆ. ಒಟ್ನಲ್ಲಿ ಹೆಸರಿಗೆ ಗಣ್ಯ ವ್ಯಕ್ತಿಯಂತೆ ಪೋಸ್ ಕೊಡ್ತಿರೋ ನಿವೃತ್ತ ಪೊಲೀಸ್ ಅಧಿಕಾರಿಯ ನಿಜ ಬಣ್ಣ ಬಯಲಾಗಿದೆ. ಆನೇಕಲ್ನಿಂದ ಮಂಜುನಾಥ್, ಸುವರ್ಣ ನ್ಯೂಸ್. ಪುಟ್ಟ ಮಕ್ಕಳು ಏನನ್ನಾದರೂ ಬೇಗ ಕಲ್ತು ಬಿಡ್ತವೆ, ಕೆಟ್ಟ ಮಾತುಗಳನ್ನ ಕೂಡ ಸಲೀಸಾಗಿ ರೂಢಿಸಿಕೊಳ್ತವೆ. ಹೀಗೆ ವಿದ್ಯಾರ್ಥಿಗಳ ಅಶ್ಲೀಲ ಮಾತುಗಳಿಗೆ ಬ್ರೇಕ್ ಹಾಕೋಕೆ ಮುಂದಾಗಿವೆ ಉದ್ಯಾನ ನಗರಿಯ ಖಾಸಗಿ ಶಾಲೆಗಳು. ಹೀಗೆ ಮಚ್ಚ ಮಗ ಅನ್ನೋ ವರ್ಡ್ಗಳು ಬೆಂಗಳೂರಲ್ಲಿ ಕಾಮನ್ ಆಗಿಬಿಟ್ಟಿವೆ. ಇದಕ್ಕಿಂತ ಕೆಲ ಕೀಳು ಪದಗಳು ಕೂಡ ಫ್ರೆಂಡ್ಶಿಪ್ನಲ್ಲಿ ಬಳಕೆಯಾಗ್ತಿವೆ. ದುರಂತ ಅಂದ್ರೆ ಮಕ್ಕಳ ಬಾಯಿಂದಲೂ ಇಂತಹ ಕೀಳು ಹಾಗೂ ಅಶ್ಲೀಲ ಪದಗಳು ಹೊರಬರ್ತಿವೆ. ಆದರೆ ಇಂತಹ ಪದಗಳ ನಿಯಂತ್ರಣಕ್ಕೆ ಖಾಸಗಿ ಶಾಲೆಗಳು ಮುಂದಾಗಿವೆ. ಶಾಲೆಗಳಲ್ಲಿ ಕೀಳು ಪದ ಬಳಸಿದ್ರೆ, ಯಾರನ್ನಾದರೂ ರೇಗಿಸಿದ್ರೆ ಕಠಿಣ ಕ್ರಮ ಗ್ಯಾರಂಟಿ. ಹೌದು, ಹೆಬ್ಬಾಳದ ಕೆನ್ಸರಿ ಶಾಲೆ ಸೇರಿದಂತೆ ನಗರದ ಹಲವು ಖಾಸಗಿ ಶಾಲೆಗಳು ಮಕ್ಕಳ ಅಶ್ಲೀಲ ಪದಗಳಿಗೆ ಬ್ರೇಕ್ ಹಾಕಲು ಹೊಸ ರೂಲ್ಸ್ ಜಾರಿಗೊಳಿಸಿವೆ. ಶಾಲೆಗಳಲ್ಲಿ ಕೀಳು ಮಟ್ಟದ ಅಸಂವಿಧಾನಿಕ ಪದಗಳನ್ನು ಬಳಸುವಂತಿಲ್ಲ. ವಿದ್ಯಾರ್ಥಿಗಳು ಒಬ್ಬರಿಗೊಬ್ಬರು ರೇಗಿಸಿದ್ರೆ ಶಿಕ್ಷೆ ಗ್ಯಾರಂಟಿ. ಇನ್ನು ಶಾಲೆಯಲ್ಲಿ ಮೊಬೈಲ್ ಬಳಕೆಗೆ ಸಂಪೂರ್ಣ ನಿಷೇಧ. ಇದಲ್ಲದೆ ಹುಡುಗಿಯರು ದಿನಕ್ಕೊಂದು ರೀತಿ ಹೇರ್ ಸ್ಟೈಲ್ ಮಾಡಿಕೊಂಡು ಬರುವಂತಿಲ್ಲ. ಇದರ ಜೊತೆಗೆ ಕೆಟ್ಟ ಮಾತು ಆಡೋ ಮಕ್ಕಳ ಪಾಲಕರನ್ನ ಸ್ಕೂಲ್ಗೆ ಕರೆಸಿ ಸಲಹೆ ಸೂಚನೆ ಕೊಡಲಾಗುತ್ತೆ. ಅವ್ರು ಆಡ್ತಕ್ಕಂಥ ಪದ ಉಚ್ಚಾರಣೆ ಆಗಿರ್ಬೋದು, ಅಬ್ಯೂಸ್ ಮಾಡೋದಾಗಿರ್ಬೋದು, ಪರಸ್ಪರ ಮಾತಾಡಬೇಕಾದ್ರೆ ಉಪಯೋಗಿಸ್ತಕ್ಕಂಥ ಭಾಷೆ ಆಗಿರ್ಬೋದು, ಮಕ್ಕಳು ಅಂಥ ಪದ ಬಳಕೆ ಆಗಬಾರ್ದು ಅನ್ನತಕ್ಕಂಥ ಕಟ್ಟೆಚ್ಚರವನ್ನು ಕೊಡಬೇಕಾಗತ್ತೆ. ಕೊಡುವಂಥದ್ರಲ್ಲಿ ಖಂಡಿತವಾಗ್ಲೂ ಇದು ತಪ್ಪಿಲ್ಲ ಅನ್ನತಕ್ಕಂಥ ಅಭಿಪ್ರಾಯ ನಮ್ಮದು. ಖಾಸಗಿ ಶಾಲೆಗಳ ಈ ಕ್ರಮವನ್ನು ಪೋಷಕರು ಕೂಡ ಸ್ವಾಗತಿಸುತ್ತಿದ್ದಾರೆ. ಬೇಗ ಗ್ರಾಸ್ ಮಾಡ್ತಾರೆ ಮಕ್ಕಳು. ಬೇಗ ಏನೇ ಒಂದು ನೋಡಿದ್ರೆ ತಕ್ಷಣ ಕಲ್ತ್ಕೊಳ್ಳೋದು ಅವರು ಅದನ್ನು. ಮೊಬೈಲ್ ಆಗಲಿ, ಮೊಬೈಲಿನ ಗೇಮ್ ಆಗಲಿ, ಮೊಬೈಲ್ ಏನೇ ಒಂದು ವರ್ಡ್ಸ್ ಮಾತಾಡಿದ್ರು ಮನೇಲಿ ಬಂದು ಅದನ್ನೇ ಮತ್ತೆ ರಿಪೀಟ್ ಮಾಡೋದು, ಮತ್ತು ಬೇರೆ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳೋದು, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದು ರೀತಿಗೆ ಒಳ್ಳೆಯದು. ಸ್ಕೂಲಿಂದ ಮಕ್ಕಳ ಬೆಳವಣಿಗೆಗೆ ಅದು ಒಳ್ಳೆಯದು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಪದಗಳ ಅರ್ಥ ಗೊತ್ತಿದ್ದೋ ಗೊತ್ತಿಲ್ಲದೆಯೋ
ಕೀಳು ಪದ ಬಳಸುವ ಮಕ್ಕಳ ಕಮ್ಯುನಿಕೇಷನ್ ಸುಧಾರಣೆಗೆ ಖಾಸಗಿ ಶಾಲೆಗಳು ತೆಗೆದುಕೊಂಡಿರುವ ನಿರ್ಧಾರ ಶ್ಲಾಘನೀಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ರಾಮಕೃಷ್ಣ ಹೆಗಡೆ ನಾ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ ಹೀಗಂತ ಹೇಳಿದ್ದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಇವತ್ತು ಖಾಸಗಿ ವಾಹಿನಿಯ ಧಾರಾವಾಹಿಯೊಂದರ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಸಿಎಂ ಕಲಾವಿದರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ರು. ನನಗೆ ಅಭಿನಯ ಗೊತ್ತಿಲ್ಲ, ಸ್ವಾಭಾವಿಕವಾಗಿ ನಡೆದುಕೊಳ್ತೇನೆ, ಆದರೆ ರಾಜಕೀಯದಲ್ಲಿ ಆಕ್ಟಿಂಗ್ ಮಾಡೋರು ಬಹಳ ಮಂದಿ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಇದೇ ವೇಳೆ ಕಿರುತೆರೆ ಧಾರಾವಾಹಿಗಳಲ್ಲಿ ಒಳ್ಳೆಯ ರಾಜಕಾರಣ ಹೆಚ್ಚು ತೋರಿಸಿ ಅಂತ ನಿರ್ದೇಶಕ ಟಿಎನ್ ಸೀತಾರಾಮ್ಗೆ ಸಲಹೆ ನೀಡಿದ್ರು. ಅದಾದ ನಂತರ ದೇವರಾಜ ಅರಸರವರು ಕೂಡ ಒಬ್ಬ ಪ್ರಗತಿಪರ ಚಿಂತನೆಯ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿ ಕೆಳವರ್ಗದ ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದಂಥವ್ರು. ಅಲ್ಲಿವರೆಗೂ ಎಲ್ಲ ಒಳ್ಳೆಯ ಮುಖ್ಯಮಂತ್ರಿಗಳೇ, ಪ್ರಾಮಾಣಿಕವಾಗಿದ್ದಂಥ ಮುಖ್ಯಮಂತ್ರಿಗಳೇ. ಅಲ್ಲಿಂದ ಈಚೆಗೆ ಸ್ವಲ್ಪ ಕಷ್ಟದಿಂದ ಗುರುತಿಸಬೇಕಾಗ್ತದೆ. ಹಾಗೆ ರಾಮಕೃಷ್ಣ ಹೆಗಡೆ ಅವರು ಕೂಡ ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಖಾಕಿಯ ಖದರ್ ನಿಮಗೆ ಗೊತ್ತೇ ಇದೆ, ಆದರೆ ಅದೇ ಖಾಕಿಯ ಒಳಗೆ ಸುಂದರವಾದಂತಹ ಕಾವ್ಯ ಸಿಂಚನ ಕೂಡ ಇದೆ. ಹೌದು, ಬೆಂಗಳೂರು ಪಶ್ಚಿಮ ವಲಯದ ಡಿಸಿಪಿ ಡಾಕ್ಟರ್ ಡಿಸಿ ರಾಜಪ್ಪ ಅವರ ಸಂಪಾದಿಸಿರುವ ಮತ್ತು ರಚಿಸಿರುವ 2 ಕವನ ಸಂಕಲನ ಇವತ್ತು ಲೋಕಾರ್ಪಣೆಗೊಂಡಿವೆ. ಸಮವಸ್ತ್ರದೊಳಗೊಂದು ಸುತ್ತು ಸಂಪುಟ 3 ಡಿಜಿ ಲಾಲ್ ರುಕುಮಾ ಪಚಾವೋ ಬಿಡುಗಡೆ ಮಾಡಿದ್ರೆ, ಹುಲ್ಲು ಮೇಯುವ ಕುದುರೆ ಕವನ ಸಂಕಲನವನ್ನ ಸಾಹಿತಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಲೋಕಾರ್ಪಣೆ ಮಾಡಿದ್ರು. ಜೈನರ ಒಂದು ಪವಿತ್ರವಾದಂತಹ ದೇವಸ್ಥಾನ ಅದರೊಳಗೆ ಎಸೆಯುವಂಥದ್ದು ಅಂತ 2 ಪುಸ್ತಕಗಳು. ಒಂದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ರೇಟ್ ಎಷ್ಟಾಗಿದೆ ನೋಡೋಣ ಬನ್ನಿ.